ಅಷ್ಟು ರುಬ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಸಾಲೆಗೆ ಐಟಮ್ಸ್ ಎಲ್ಲನೂ ಹಾಕೋತಾ ಇದ್ದೆ. ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಗೋಡಂಬಿ, ಹಸಿಮೆಣಸಿನ್ಕಾಯಿ, ಸೋಂಪು, ಕಾಯಿ ಇಷ್ಟನ್ನು ಹಾಕಿ ರುಬ್ಕೊಂಡೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಮಸಾಲೆಗೆ ಪ್ರಿಪೇರ್ ಆಗಿಬಿಡುತ್ತೆ. ಯಾವುದೇ ಐಟಮ್ ಆದ್ರೂ ಮಸಾಲೆ ರೆಡಿ ಆಗಿಬಿಟ್ರೆ ತುಂಬ ಈಸಿಯಾಗಿ ಅಡುಗೆ ಮಾಡ್ಬೋದು ಅಂತ ಆಮೇಲೆ ನನಗೆ ಗೊತ್ತಾಗಿದ್ದು. ಒಂದು ಪ್ಯಾನ್ ಅಥವಾ ಕುಕ್ಕರ್ಗೆ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದಮೇಲೆ ಎಲ್ಲ ಸ್ಪೈಸಸ್ನು ಹಾಕೊಂಡು ಆದಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಬೆಂದಾದ್ಮೇಲೆ ಟೊಮೆಟೊ, ಬೀನ್ಸು, ಕ್ಯಾರೆಟು, ನೀವೇನೇನು ತರಕಾರಿ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ಅದೆಲ್ಲನೂ ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಂತ್ಯ ಸೊಪ್ಪು ಎಲ್ಲನೂ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಅದು ಕುದಿ ಬಂದಮೇಲೆ ಕಸೂರಿ ಮೇಥಿ ಮತ್ತು ಮಸಾಲೆ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಕ್ಕಿ ಅಳತೆಗೆ ತಕ್ಕಂತೆ ನೀರು ಹಾಕ್ಬಿಟ್ಟು ಕುದಿ ತಗೊಳ್ಳಿ. ಫಸ್ಟು ಅದು ಕುದಿದ ನಂತರ ನೀವು ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಳಿ. ಅದು ಅಕ್ಕಿ ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಅದನ್ನು ಬಾಡಿಸಿ, ಇಲ್ಲ ಅಂದರೆ ಫುಲ್ ತಡ ಹಿಡ್ಕೊಂಬಿಡುತ್ತೆ. ಸೊ ನೀವು ನೀಟಾಗಿ ಅದನ್ನು ಮಿಕ್ಸ್ ಮಾಡಾದಮೇಲೆ ಒಂದೆರಡು ವಿಷಲ್ನ ಕೂಗಿಸ್ಕೊಳ್ಳಿ. ನಾನು ನಾರ್ಮಲಾಗಿ ಒಂದೇ ವಿಷಲ್ನ ಕೂಗಿಸೋದು. ನನಗೆ ಯಾವಾಗಲೂ ಬಾತು ಪಲಾವ್ ಏನೇ ಇದ್ರೂ ಲೈಕ್ ಮುದ್ದೆ ಥರ ಇರಬೇಕು. ಮಸಾಲ ನೀಟಾಗಿ ಅದು ಬ್ಲೆಂಡ್ ಆಗಿರಬೇಕು ಅಕ್ಕಿಗೆ. ಅನ್ನ ಆವಾಗ ತಿನ್ನೋಕ್ಕೆ ತುಂಬ ಸಖತ್ತಾಗಿರುತ್ತೆ. ಸಖತ್ತಾಗಿ ಟೇಸ್ಟಿಯಾಗಿ ಬಂದಿತ್ತು ಪಲಾವ್ ಮಾತ್ರ. ನನಗೆ ಫಸ್ಟ್ ಟೈಮ್ ನಾನು ಮಾಡಿದ್ದು ಈ ಥರ ತರಕಾರಿ ಎಲ್ಲನೂ ಹಾಕಿ ತುಂಬ ಸಖತ್ತಾಗಿ ಬಂದಿತ್ತು ಗೈಸ್. ನೀವು ಕೂಡ ಟ್ರೈ ಮಾಡಿ. ಇದನ್ನು ನೀವು ಚಟ್ನಿ ಜೊತೆ ಆದರೂ ಸರ್ವ್ ಮಾಡಿ, ಅಥವಾ ಮೊಸರು ಇಷ್ಟಪಡೋರು ಮೊಸರು